ಅಜ್ಜನ ಕೊನೆಯ ಇಚ್ಛೆ. ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಶಂಕರಪ್ಪ ಎಂಬ ವೃದ್ಧ ತನ್ನ ಹೆಂಡತಿ ಲಕ್ಷ್ಮಮ್ಮನೊಂದಿಗೆ ವಾಸಿಸುತ್ತಿದ್ದ. ಅವರಿಗೆ ಒಬ್ಬನೇ ಮಗ ರಾಜೇಶ್. ಆದರೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋದ ರಾಜೇಶ್ 10 ವರ್ಷಗಳಿಂದ ಹಳ್ಳಿಗೆ ಬರಲಿಲ್ಲ. ತನ್ನ ಹೆಂಡತಿ ಮಕ್ಕಳ ಜೊತೆ ನಗರ ಜೀವನದಲ್ಲಿ ತೊಡಗಿಸಿಕೊಂಡಿದ್ದ. ಶಂಕರಪ್ಪ ಪ್ರತಿದಿನ ಮುಂಜಾನೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ವಯಸ್ಸು ಎಷ್ಟು ಹೆಚ್ಚಾದರೂ ಮನಸ್ಸು ಗಟ್ಟಿ. ಆದರೆ ದೇಹ ಈಗ ಅವನ ಮಾತು ಕೇಳುತ್ತಿರಲಿಲ್ಲ. ಲಕ್ಷ್ಮಮ್ಮ ಯಾವಾಗಲೂ ಹೇಳುತ್ತಿದ್ದಳು, ಮಗನಿಗೆ ಫೋನ್ ಮಾಡು, ಒಮ್ಮೆ ಬರ್ಲಿ ಅಂತ ಹೇಳು. ಶಂಕರಪ್ಪ ನಗುತ್ತಾ ಹೇಳುತ್ತಿದ್ದ, ಅವನಿಗೆ ಕೆಲಸ ಜಾಸ್ತಿ, ನಮಗಾಗಿ ಅವನ ಜೀವನಕ್ಕೆ ತೊಂದರೆ ಕೊಡಬಾರದು. ಒಂದು ದಿನ ಎದೆ ನೋವು ತೀವ್ರವಾಗಿ ಶುರುವಾಯಿತು. ಲಕ್ಷ್ಮಮ್ಮ ಆತಂಕದಿಂದ ರಾಜೇಶ್ಗೆ ಕರೆ ಮಾಡಿದರು. ಮಗನೇ, ನಿನ್ನ ಅಪ್ಪನ ಆರೋಗ್ಯ ಸರಿಯಿಲ್ಲ, ದಯವಿಟ್ಟು ಒಮ್ಮೆ ಬಾ. ರಾಜೇಶ್ ಉತ್ತರ ಕೊಟ್ಟ, ಅಮ್ಮ, ಈ ವಾರ ಬಹಳ ಮುಖ್ಯವಾದ ಮೀಟಿಂಗ್ ಇದೆ, ಮುಂದಿನ ತಿಂಗಳು ಬರುತ್ತೇನೆ. ಅಪ್ಪನನ್ನು ಡಾಕ್ಟರ್ಗೆ ತೋರಿಸು. ಅಮ್ಮನ ಕಣ್ಣೀರು ಮಾತಿಗಿಂತ ಜಾಸ್ತಿ ಹೇಳುತ್ತಿತ್ತು. ಡಾಕ್ಟರ್ ಗಂಭೀರವಾಗಿ ಹೇಳಿದರು, ಹೃದಯ ಬಹಳ ದುರ್ಬಲವಾಗಿದೆ, ಕುಟುಂಬದವರನ್ನು ಕರೆಸಿ. ಆ ರಾತ್ರಿ ಶಂಕರಪ್ಪ ಮಲಗಿದ್ದ. ಮುಖದಲ್ಲಿ ಶಾಂತಿ, ಆದರೆ ಕಣ್ಣುಗಳಲ್ಲಿ ಕಾಯುವ ಭಾವ. ಲಕ್ಷ್ಮಿ, ನನಗೆ ರಾಜೇಶನನ್ನು ಒಮ್ಮೆ ನೋಡಬೇಕು. ಅವರ ಧ್ವನಿ ತುಂಬ ದುರ್ಬಲವಾಗಿತ್ತು. ಲಕ್ಷ್ಮಮ್ಮ ಮತ್ತೆ ಫೋನ್ ಮಾಡಿದಳು. ಈ ಬಾರಿ ಧ್ವನಿಯಲ್ಲಿ ವಿನಂತಿಯಲ್ಲ, ಬೇಡಿಕೆ. ಮಗನೇ, ದಯವಿಟ್ಟು ಬಾ, ನಿನ್ನ ಅಪ್ಪ ನಿನ್ನನ್ನು ನೋಡಬೇಕು. ಈ ಬಾರಿ ರಾಜೇಶ್ ಆಘಾತಗೊಂಡ. ತಕ್ಷಣ ಕಾರಿನಲ್ಲಿ ಹಳ್ಳಿಯತ್ತ ಹೊರಟ. ಪ್ರಯಾಣದ ಸಮಯದಲ್ಲಿ ಅವನಿಗೆ ಬಾಲ್ಯದ ನೆನಪುಗಳು ನೆನೆದವು. ಅಪ್ಪ ಸೈಕಲ್ನಲ್ಲಿ ಶಾಲೆಗೆ ಬಿಡುತ್ತಿದ್ದದ್ದು, ಹೊಲದಲ್ಲಿ ಕೆಲಸ ಮಾಡುವಾಗ ಕಥೆ ಹೇಳುತ್ತಿದ್ದದ್ದು, ತನ್ನ ಓದಿಗಾಗಿ ಎಷ್ಟು ಕಷ್ಟಪಟ್ಟದ್ದು ಅವನ ಮನಸ್ಸಿಗೆ ತಟ್ಟಿತು. ಹಣ, ಸ್ಥಾನಮಾನ, ಮೀಟಿಂಗುಗಳು, ಇವೆಲ್ಲಕ್ಕಿಂತ ದೊಡ್ಡದು ಅಪ್ಪ. ಆದರೆ ಇನ್ನೂ 2 ಗಂಟೆ ಪ್ರಯಾಣ ಬಾಕಿ ಇರುವಾಗ ಫೋನ್ ರಿಂಗ್ ಆಯಿತು. ಅಮ್ಮ ಅತ್ತ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಿನ್ನ ಅಪ್ಪ, ಅವರು ಹೋಗಿಬಿಟ್ಟರು. ರಾಜೇಶ್ ಕಾರು ನಿಲ್ಲಿಸಿ ಗಟ್ಟಿಯಾಗಿ ಅತ್ತ, ಅಪ್ಪ, ಕ್ಷಮಿಸಿ, ನಾನು ತಡವಾಯಿತು. ಮನೆ ತಲುಪಿದಾಗ ಶಂಕರಪ್ಪ ಶಾಂತವಾಗಿ ಮಲಗಿದ್ದರು. ಮುಖದಲ್ಲಿ ನೋವಿರಲಿಲ್ಲ, ಆದರೆ ಕಾಯುವ ಗುರುತು ಇನ್ನೂ ಇತ್ತು. ರಾಜೇಶ್ ಪಾದಗಳಿಗೆ ತಲೆ ತಾಗಿ ಅತ್ತ, ಅಪ್ಪ, ನಾನು ಬಂದಿದ್ದೇನೆ, ಕ್ಷಮಿಸಿ. ಲಕ್ಷ್ಮಮ್ಮ ಮಗನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ನಿನ್ನ ಅಪ್ಪ ಕೊನೆಯವರೆಗೂ ನಿನ್ನ ಹೆಸರನ್ನೇ ಹೇಳುತ್ತಿದ್ದರು. ಅವರು ನಿನ್ನ ಯಶಸ್ಸನ್ನೇ ಬಯಸಿದರು, ಆದರೆ ನಮ್ಮನ್ನು ಮರೆಯಬಾರದು ಅಂತ ಮಾತ್ರ. ಆ ದಿನದಿಂದ ರಾಜೇಶ್ ಜೀವನ ಬದಲಾಯಿಸಿದ. ತನ್ನ ಅಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋದ. ಪ್ರತಿ ವಾರ ಹಳ್ಳಿಗೆ ಹೋಗುತ್ತಿದ್ದ. ಅಪ್ಪನ ಹೊಲವನ್ನು ಕಾಪಾಡಿದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ನೋವು ಸದಾ ಉಳಿಯಿತು. ನಾನು ತಡವಾಗಿ ಅರ್ಥ ಮಾಡಿಕೊಂಡೆ. ಕಥೆಯ ಪಾಠ: ಜೀವನದಲ್ಲಿ ಯಶಸ್ಸು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯವಾದುದು ನಮ್ಮವರೊಂದಿಗೆ ಕಳೆಯುವ ಸಮಯ. ಹಣ ಮತ್ತೆ ಬರುತ್ತದೆ, ಆದರೆ ಸಮಯ ಒಮ್ಮೆ ಹೋದರೆ ಮತ್ತೆ ಬರುವುದಿಲ್ಲ. ಇಂದೇ ನಿಮ್ಮ ಅಪ್ಪ ಅಮ್ಮನಿಗೆ ಕರೆ ಮಾಡಿ.